ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ಲಾಸ್ಟ್ ವಿಡಿಯೋದಲ್ಲಿ ಫಂಕ್ಷನ್ದು ವಿಡಿಯೋ ಹಾಕಿದ್ನಲ್ಲ, ಅದರದ್ದು ಪಾರ್ಟ್ 2 ವಿಡಿಯೋನ ಹಾಕ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಅದೇ ವಿಡಿಯೋ. ನೀವು ಲಾಸ್ಟ್ ಎಲ್ಲಿಗೆ ಸ್ಟಾಪ್ ಮಾಡಿದರೆ ಅಲ್ಲಿಂದನೇ ಕಂಟಿನ್ಯೂ ಆಗಿದೆ ಈ ವಿಡಿಯೋದಲ್ಲಿ. ಆದರೆ ಈ ವಿಡಿಯೋದಲ್ಲಿ ನಾನು ಎಲ್ಲರೂ ಫೋಟೋ ತೆಗೆಸ್ಕೊಳ್ಳುವಾಗ ಯಾರ್ಯಾರೆಲ್ಲ ಬಂದಿದ್ದರು ಏನು ಎತ್ತ ಅನ್ನೋದನ್ನು ನಾನು ಇದರಲ್ಲಿ ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಬಟ್ ನಾನೇನು ಅಂದ್ಕೊಂಡೆ ಅಂತಂದರೆ, ಫೋಟೋಸು ಎಲ್ಲ ಬರುತ್ತಲ್ವ, ಆವಾಗ ಫೋಟೋಸದು ನಾನು ವ್ಲಾಗನ್ನು ಮಾಡುವಾಗ ಫೋಟೋಸಲ್ಲಿ ಎಲ್ಲರೂ ಬಂದಿದ್ದಾರೆ, ಅದರಲ್ಲಿ ಆದರೆ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಯಾರ್ಯಾರು ಬಂದಿದ್ದರು ಏನು ಎತ್ತ ಅಂತ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಏನನ್ನು ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂತೇಳಿ ಹೇಳ್ತೀನಿ. ಅಂದರೆ ನನಗೆ ಚಿಕ್ಕ ಹುಡುಗಿಯಿಂದ ಈಗ ನನ್ನ ಮಗಳಿಗೆ ಏನೇನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನೋ ಅದು ಯಾವುದನ್ನು ನನಗೆ ಸರಿಯಾಗಿ ಆಗಿಲ್ಲ, ಏನು ಎತ್ತ ಅನ್ನೋದನ್ನು ಡೀಟೇಲಾಗಿ ಹೇಳ್ತೀನಿ. ಅದಕ್ಕಾಗಿ ಪೂರ್ತಿಯಾಗಿ ವಿಡಿಯೋನ ನೋಡಿ, ನಿಮಗೂ ತುಂಬಾ ಇಷ್ಟ ಆಗುತ್ತೆ. ಜೊತೆಗೆ ಪೂರ್ತಿ ವಿಡಿಯೋ ನೋಡಿದ ಮೇಲೆ ನಂತರ ಯಾರಾದರೂ ಇದ್ದರೆ ಅಥವಾ ಫೀಲ್ ಆಗಲಿ ಮಾಡ್ಕೋತಿರೋದು, ಇವಾಗ ನನ್ನ ಮಕ್ಕಳಿಗೆ ಅದನ್ನು ಮಾಡಲೇಬೇಕು ಅಂತ ನಮ್ಮ ಥರ ಡ್ರೀಮ್ ಇಟ್ಕೊಂಡಿರೋರು ಏನಾದರೂ ಇದ್ದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ನಮಗಂತೂ ತುಂಬಾ ಡ್ರೀಮ್ ಇದೆ, ಏನು ಎತ್ತ ಅಂತ ಪೂರ್ತಿಯಾಗಿ ಹೇಳ್ತೀನಿ. ದಯವಿಟ್ಟು ಕೊನೆವರೆಗೂ ನೋಡಿ. ಇಷ್ಟರ ಲೈಕ್, ಶೇರ್, ಕಮೆಂಟ್ ಆಗಿ ನನ್ನ ಚಾನಲ್ನ ಯಾರನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಏನಪ್ಪ ಡ್ರೀಮು ಅಂತಂದರೆ, ನಾನು ಚಿಕ್ಕವಳಿದ್ದಾಗಿಂದ ಫಸ್ಟು ಫಂಕ್ಷನ್ ಅಂತ ಮಾಡೋದು ಅಂತಂದರೆ ಇದೇ ಅಲ್ವಾ. ಇದೂ ಕೂಡ ನನಗೆ ಹೆಂಗಾಗಿತ್ತು ಅಂತಂದರೆ, ನನಗೂ ಕೂಡ ಇದೇ ಥರನೇ ಗ್ರ್ಯಾಂಡಾಗಿ ಮಾಡ್ಕೋಬೇಕು, ನಮ್ಮ ಮನೇಲಿ ಅಪ್ಪ ಅಮ್ಮ ಎಲ್ಲ ನನಗೂ ಈ ಥರ ಗ್ರ್ಯಾಂಡಾಗಿ ಮಾಡಬೇಕು, ಫೋಟೋಸ್ ಎಲ್ಲ ತೆಗೆಸ್ಬೇಕು, ಜೊತೆಗೆ ಯಾರ್ಯಾರು ಬಂದು ಈ ಥರ ಗಿಫ್ಟು ಕೊಡಬೇಕು ನನಗೆ ಅಂತ, ನೆನಪಿಗೆ ಅಂತ ಇರಬೇಕು, ಹಿಂಗೆ ಏನೇನೋ ನನಗೂ ಚಿಕ್ಕ ಹುಡುಗಿಲಿ ತುಂಬಾ ಆಸೆ ಇತ್ತು. ಫೋಟೋಸ್ ಇರಬೇಕು, ಫೋಟೋಗಳೆಲ್ಲನೂ ನಾನು ಇವಾಗೆಲ್ಲ ನೋಡ್ಬೋದಿತ್ತು ಅಂತ. ಬಟ್ ಏನಾಯಿತು ಅಂತಂದರೆ, ನಮ್ಮ ಅಕ್ಕ ಅಜ್ಜಿ ಮನೇಲಿ ಇದ್ದಿದ್ದು, ಆವಾಗ ನಮ್ಮ ಮಾಮನೇ ಎಲ್ಲರೂ ಫಂಕ್ಷನ್ ಇದೆಲ್ಲ ತೊಗೊಂಡು ಮಾಡಿದರು. ಬಟ್ ನಾನು ಅಜ್ಜಿ ಮನೆಯಲ್ಲೇ ಚಿಕ್ಕ ಹುಡುಗಿಯಿಂದ ಬೆಳೆದಿದ್ದು. ಬಟ್ ರಜೆಗೆ ಊರಿಗೆ ಅಂತ ಬಂದಿದ್ದಾಗ ನಮ್ಮಮ್ಮನ ಮನೆಯಲ್ಲೇ ನಾನು ಮೆಚೂರ್ಡ್ ಆಗಿದ್ದು. ಅಲ್ಲಿ ಫಂಕ್ಷನ್ನು ಅಂತಂದರೆ ಯಾವ ರೀತಿಯಾಗಿಂತಂದರೆ, ಸೂತ್ಕ ತಗೊಳ್ಳೋ ದಿನ ಏನು ಮಾಮೂಲಿ ಮನೇಲಿ ಮಾಡ್ತಾರಲ್ವ ಅದೇ ಥರನೇ ಮಾಡಿದ್ದು. ಊಟಕ್ಕೆಲ್ಲನೂ ಹಾಕ್ಸಿದ್ರು, ಬಟ್ ಫೋಟೋಗ್ರಾಫರಿಗೆಲ್ಲ ಹೇಳಿರಲಿಲ್ಲ. ಜೊತೆಗೆ ತುಂಬ ಅಂದರೆ ತುಂಬ ಜನ ಏನು ಕರೆದಿರಲಿಲ್ಲ. ಹಂಗಾಗ್ಬಿಟ್ಟು ಸ್ವಲ್ಪ ಜನ ಅಷ್ಟೇ ಬಂದಿದ್ದು. ಅಂತ ನೆನ್ಪಿಟ್ಕೊಳ್ಳೋ ಥರ ಗಿಫ್ಟ್ಗಳಂತೂ ಯಾವುದೂ ಬಂದಿರಲಿಲ್ಲ. ಅದರಲ್ಲಿ ಒಂದು ಗಿಫ್ಟ್ ಅಂದರೆ ನಮ್ಮ ಅತ್ತೆ ಆಗಬೇಕು ನನಗೊಬ್ಬರು, ಅವರು ಏನು ಬೆಳ್ಳಿದು ಕುಂಕುಮದ ಬಟ್ಲನ್ನ ಕೊಟ್ಟಿದ್ದರು. ಅದೊಂದೇ ಇದುವರೆಗೂ ಆ ಫಂಕ್ಷನ್ನಲ್ಲಿ ನನಗೆ ನೆನಪಾಗಿ ಉಳಿದಿರೋದು. ಅಂದರೆ ದೊಡ್ಡವರೆಲ್ಲ ಅವಾಗ ಏನು ಹೇಳ್ಬಿಟ್ರು ಅಂತಂದರೆ, ಫಂಕ್ಷನ್ಗೆಲ್ಲ ತುಂಬಾ ದುಡ್ಡು ಖರ್ಚಾಗುತ್ತೆ, ಅದೇ ದುಡ್ಡಲ್ಲಿ ಅಪ್ಪಾಜಿ ಸರ ಮಾಡಿಸ್ಬಿಡ್ತಾರೆ ಬಿಡು, ಕೊಳ್ಚನ್ನ ಹಾಕೋಬೋದು ನೀನು, ಹಂಗೆ ಹಿಂಗೆ ಅಂತ ನಂಗೆ ಆಸೆ ಹುಟ್ಟಿಸಿದ್ರು. ಆಮೇಲೆ ಏನಾಯಿತು ಅಂದರೆ, ಫಂಕ್ಷನ್ ಹೆಂಗಾಯಿತು ಹಂಗೆ ಮಾಡಿದ್ರು, ಕೊಳ್ಚ ಇನ್ನೇನು ಸಿಕ್ಕಲಿಲ್ಲ. ಅದನ್ನೇ ನಾನು ಅನ್ಕೋತಾ ಇರ್ತೀನಿ. ಆಮೇಲೆ ನನ್ನ ಮಗಳಿಗೂ ಈ ಥರ ಫಂಕ್ಷನ್ ಮಾಡ್ತೀವಿ ಅಂದಾಗೂ ಸುಮಾರು ಜನ ಅದನ್ನೇ ಹೇಳಿದರು. ಬಟ್ ನಾವು ಅಂದ್ಕೊಂಡಂಗೆ ಆಗಲ್ಲ ಅಲ್ವ. ಫಂಕ್ಷನಿಗೆ ಎಷ್ಟೆಲ್ಲ ಖರ್ಚಾಯಿತು ಏನು ಎತ್ತ ಅಂತ ಹೇಳುವಾಗ ನಾನು ಅದನ್ನು ಡೀಟೇಲಾಗಿ ಹೇಳ್ತೀನಿ, ನಾವು ಯಾಕೆ ಇಲ್ಲ ನಾನು ಫಂಕ್ಷನ್ ಮಾಡಲೇಬೇಕು ಅಂತ ಮಾಡಿದೆ ಅಂತ. ಇವಾಗ ನೋಡ್ತಾ ಇದ್ದೀರಾ, ನನಗೆ ಅದು ಒಂದು ಫಂಕ್ಷನ್ ಆಗಲಿಲ್ಲ. ಅದಾದಮೇಲೆ ಬರೋದು ಇನ್ನು ಈ ಥರ ಗ್ರ್ಯಾಂಡಾಗಿ ಮಾಡೋದು ಅಂದರೆ ಮದುವೆ. ನನ್ನ ಹಸ್ಬೆಂಡದು ಲವ್ ಮ್ಯಾರೇಜು. ತುಂಬ ಜನ ಗೊತ್ತಿದೆ ಅಂತ ಅನ್ಕೋತೀನಿ, ತುಂಬ ಜನ ಗೊತ್ತಿಲ್ಲ ಅನ್ಕೋತೀನಿ. ಯಾರ್ಯಾರಿಗೆ ನಮ್ಮದು ಲವ್ ಮ್ಯಾರೇಜ್ ಅಂತ ಗೊತ್ತಿತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಗೊತ್ತಿಲ್ಲದೆ ಇರೋರು ಹೌದಾ ಅಂತಲೂ ಕಮೆಂಟ್ ಮಾಡಿ, ಓಕೆನಾ. ನನಗೂ ಖುಷಿ ಆಗುತ್ತೆ ನೋಡೋದಕ್ಕೆ. ನಮ್ಮದು ಲವ್ ಮ್ಯಾರೇಜ್ ಆಗಿರೋದ್ರಿಂದ ನಮ್ಮದೊಂಥರ ವಿಚಿತ್ರವಾಗಿ ಮದುವೆ ಆಗಿರೋದು. ಲೈಫಲ್ಲೇ ಯಾರೂ ಕೂಡ ಈ ರೀತಿಯಾಗಿ ಮದುವೆ ಆಗಿದ್ರಾ ಅಂತಲೂ ಕೇಳಬಾರ್ದು, ಆ ರೀತಿಯಾಗಿ ಮದುವೆ ಆಗಿರೋದು. ಅದು ಏನಾದರೂ ಮ್ಯಾರೇಜ್ ಸ್ಟೋರಿ, ಲವ್ ಸ್ಟೋರಿ ಎಲ್ಲ ವೀಡಿಯೋ ಮಾಡಬೇಕು ಅಂತ ತುಂಬಾ ಡ್ರೀಮ್ ಇದೆ. ಬಟ್ ನನ್ನ ಹಸ್ಬೆಂಡ್ ನನ್ನ ಜೊತೆಯಲ್ಲಿದ್ದರೆ ಚೆನ್ನಾಗಿ ಅದೆಲ್ಲ ವೀಡಿಯೋ ಮಾಡೋಕ್ಕೆ ಅಂತ ಮಾಡಿಲ್ಲ. ಯಾವಾಗಾದರೂ ಮಾಡಿದ್ರೆ ನಾನು ಹೇಳ್ತೀನಿ ಅದ್ರ ಬಗ್ಗೆ ಡೀಟೇಲಾಗಿ. ಹಂಗಾಗಿ ನಮ್ಮದು ಒಂಥರ ವಿಚಿತ್ರವಾಗಿ ಮದುವೆ ಆಗಿದ್ದರಿಂದ ಯಾರು ಬಂದು ಆಶೀರ್ವಾದ ಮಾಡೋಷ್ಟು ಏನೂ ಇರಲಿಲ್ಲ. ಹಂಗಾಗ್ಬಿಟ್ಟು ಅದೊಂದು. ಆಮೇಲೆ ನೆಕ್ಸ್ಟ್ ಬಂದು ಸೀಮಂತ ಮಾಡ್ತಾರೆ ಹೆಣ್ಮಕ್ಳಿಗೆ. ಬಟ್ ನಂದು ಅದು ಏನು ಪ್ರಾಬ್ಲಮ್ ಆಯಿತು ಅಂತಂದರೆ, ಸೇಮ್ ಲವ್ ಮ್ಯಾರೇಜ್ ಆಗಿರೋದ್ರಿಂದ ನಾನು ಅಮ್ಮನ ಮನೆಗೆ ಹೋಗ್ತಾ ಇರಲಿಲ್ಲ. ಆವಾಗ ಅಮ್ಮನೇ ನಾವಿರೋ ಕಡೆ ಬಂದಿದ್ದು. ಅವಾಗೇನು ಅಮ್ಮ ಸೀರೆ ಏನು ಸೀಮಂತಕ್ಕೆ ಅಂತೇಳಿ ಕೊಡಿಸ್ಬೇಕಲ್ವ, ಹಂಗೆ ಸೀರೆ ಕೊಡಿಸಿದ್ರು ಒಂದು. ಅದನ್ನು ಉಟ್ಕೊಂಡು ಹಂಗೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಷ್ಟೇ ಸೀಮಂತಕ್ಕೆ ಈ ಥರ ಎಲ್ಲ ರೆಡಿ ಮಾಡೋದು, ಬೇರೆಯವ್ರು ಬಂದು ಆಶೀರ್ವಾದ ಮಾಡೋದು, ಅದು ಇದೆಲ್ಲ ಏನೂ ಇರಲಿಲ್ಲ. ಬರೀ ಅವ್ರ ಅಮ್ಮ ಕೊಡಿಸಿದ್ದೊಂದು ಸೀರೆನ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ. ಅದಷ್ಟೇ ನಂದು ಸೀಮಂತ ಅಂತಂದ್ರೇ, ಇನ್ನೇನಿಲ್ಲ.
ಅದಕ್ಕಾಗಿ ಅದನ್ನು ಕೂಡ ನಾನು ಅಂದ್ಕೊಂಡಂಗೆ ಆಗಲಿಲ್ಲ. ಅದಕ್ಕೆ ನನ್ನ ಒಂದು ಡ್ರೀಮ್ ಇರೋದು, ನಾನು ನನ್ನ ಮದುವೆ ಆದಾಗಿಂದನೂ ನನ್ನ ಹಸ್ಬೆಂಡ್ ಹತ್ರ ಹೇಳ್ತಾ ಇರೋದು, ನನಗೆ ಹೆಣ್ಮಗು ಹುಟ್ಟಿದ್ರೆ ಇದೆಲ್ಲ ಮಾಡಬೇಕು ಅಂತ. ಹುಟ್ಟಿದ ಮೇಲಂತೂ ಪಕ್ಕಾ ಫಿಕ್ಸ್ ಆಗಿಬಿಟ್ಟು ನನ್ನ ಹಸ್ಬೆಂಡ್ ಹತ್ರ ಹೇಳ್ತಾನೇ ಇದ್ದೆ. ಅದರಲ್ಲೂ ಏನು ಈ ಥರ ಫಂಕ್ಷನ್ ಎಲ್ಲ ಮಾಡುವಾಗ ಏನು ಜುವೆಲ್ಸ್ ಎಲ್ಲ ಹಾಕಿದ್ದೀವಲ್ವ, ಅದೆಲ್ಲನೂ ನಾನು ಗೋಲ್ಡನ್ನೇ ನನ್ನ ಮಗಳಿಗೆ ಹಾಕಬೇಕು ಅನ್ನೋದು ಒಂದು ಸಖತ್ ದೊಡ್ಡ ಡ್ರೀಮ್ ಥರ ಇಟ್ಕೊಂಡಿದ್ದು. ಬಟ್ ಕೆಲವೊಂದು ರೀಸನ್ನಿಂದ ಆಗಲಿಲ್ಲ. ಒಡವೆಗಳೆಲ್ಲನೂ ಎಲ್ಲರ ಮನೇಲೂ ಇರೋ ಥರನೇ ನಮ್ಮ ಮನೇಲೂ ಪ್ರಾಬ್ಲಮ್ಸ್ಗಳು, ಹಂಗಾಗಿ ಮನೇಲಿ ಯಾವ ಒಡವೆನೂ ಇರಲಿಲ್ಲ. ಇದೇ ಥರನೇ ಎಲ್ಲರೂ ಮಾಡೋ ಥರ ಆಯಿತು. ಅದೇನು ಅಂಥೇಳಿ ಇನ್ನೊಂದು ಯಾವುದಾದ್ರೂ ವೀಡಿಯೋದಲ್ಲಿ ಹೇಳ್ತೀನಿ, ಓಕೆನಾ. ಅದಾದಮೇಲೆ ಏನಾಯಿತು ಅಂತಂದರೆ, ಈ ರೀತಿ ನಂದು ಡ್ರೀಮ್ ಇರೋದ್ರಿಂದ ನನ್ನ ಹಸ್ಬೆಂಡಿಗೆ ಇದನ್ನೆಲ್ಲ ನಾನು ಹೇಳಲೇಬೇಕು ಅಂತ ಇರಲಿಲ್ಲ. ಬಟ್ ನಮ್ಮದು ಸಿಚುವೇಶನ್ ಅಷ್ಟಾಗಿ ಸರಿ ಇರಲಿಲ್ಲ ನನ್ನ ಮಗಳು ಫಂಕ್ಷನ್ ಮಾಡೋದಕ್ಕೆ. ಆದ್ರೂ ಬಿಟ್ಟಿಲ್ಲ, ಯಾಕಂದರೆ ನಾವು ತುಂಬ ದಿನದಿಂದ ಡ್ರೀಮ್ ಇಟ್ಕೊಂಡಿರೋದಲ್ವ, ನನ್ನ ಮಗಳು ಹುಟ್ಟಿದಾಗಿಂದ ಸ್ಟ್ರಾಂಗಾಗಿ ಅಂದ್ಕೊಂಡಿರೋದು ನಾವು ಎಲ್ಲರೂ ಕರೀಲೇಬೇಕು, ಫಂಕ್ಷನ್ನ ಮಾಡಲೇಬೇಕು ಅಂತ. ಅದೊಂದು ರೀಸನ್ನು. ಮತ್ತು ನಮ್ಮದು ಲವ್ ಮ್ಯಾರೇಜ್ ಆಗಿರೋದ್ರಿಂದ ತುಂಬ ಜನ ನಮ್ಮ ಮನೆಗೆ ಯಾರೂ ಬಂದಿರಲಿಲ್ಲ. ಹಂಗಾಗಿಯೇ ನಾವು ಚೌಟ್ರಿಲಿ ಫಂಕ್ಷನ್ನ ಇಟ್ಕೊಂಡಿದ್ದು. ಜೊತೆಗೆ ಚೌಟ್ರಿಲಿ ಇಟ್ಕೋಬೇಕಾಗಿತ್ತಾ, ಚೌಟ್ರಿಲಿ ಅಷ್ಟೊಂದು ಇಷ್ಟೊಂದು ಅಂತ ನಾನು ಅವತ್ತು ಹೇಳಿಲ್ಲ ಅಷ್ಟೊಂದು ವೀಡಿಯೋದಲ್ಲಿ. ಚೌಟ್ರಿಲಿ ಫಂಕ್ಷನ್ ಮಾಡ್ತಾಯಿದ್ದಾರೆ ಅಂದರೆ ತುಂಬ ದುಡ್ಡು ಇಟ್ಟಿದ್ದಾರೆ ಅಂತ. ಹಂಗಿಲ್ಲ, ಯಾಕಂದರೆ ನಾವು ತುಂಬ ಕಡಿಮೆ ಬಜೆಟಲ್ಲಿ ಪ್ಲ್ಯಾನ್ ಮಾಡಿರೋದ್ರಿಂದನೇ ನಾವು ಚೌಟ್ರಿಲಿ ಇಟ್ಕೊಂಡಿದ್ದು. ಯಾಕಂದರೆ ಮನೆ ಹತ್ರ ಇದೆಲ್ಲ ಮಾಡೋದಕ್ಕೆ ನಾವು ಲೆಕ್ಕ ಹಾಕಿದಾಗ ನಾವು ಈಗ ಏನು ಚೌಟ್ರಿ ಮಾಡಿದ್ದೀವಲ್ವ, ಬೇರೆ ಚೌಟ್ರಿ ಮಾಡಿದರೆ ಸ್ವಲ್ಪ ಜಾಸ್ತಿನೇ ಆಗ್ತಿತ್ತು ಏನೋ ಗೊತ್ತಿಲ್ಲ. ಬಟ್ ನಾವು ಇವಾಗ ಏನು ಫಂಕ್ಷನ್ ಮಾಡಿದ್ದೀವಿ ಆ ಚೌಟ್ರಿಲಿ ನಾವು ಮನೆ ಹತ್ರ ಮಾಡಿದ್ರೂ ಅದಕ್ಕಿಂತ ಡಬಲ್ ಖರ್ಚಾಗಿರೋದು. ಅಷ್ಟು ನಮಗೆ ಒಂದು ಇದರಲ್ಲಿ ಸಿಕ್ಕಿದ್ದು ಈ ಚೌಟ್ರಿ. ಹಂಗಾಗಿ ನಾವು ಚೌಟ್ರಿಲೇ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದು. ಜೊತೆಗೆ ಇದೇ ಚೌಟ್ರಿಲಿ ಮಾಡಬೇಕು ಅಂತಲೂ ಫಿಕ್ಸ್ ಆಗಿದ್ದು ಅದೇ ಕಾರಣಕ್ಕಾಗಿ. ಜೊತೆಗೆ ಅಮ್ಮ ಊರಿಂದ ಎಲ್ಲ ನಮ್ಮ ಹಸ್ಬೆಂಡ್ ಊರಿಂದ ಬರೋರು ಎಲ್ರಿಗೂ ಬರೋದಕ್ಕೆ ಈ ಚೌಟ್ರಿ ನಮಗೆ ಅಡ್ರೆಸ್ ಹೇಳೋದಕ್ಕೆಲ್ಲನೂ ಕರೆಕ್ಟಾಗಿತ್ತು. ಹಂಗಾಗಿಯೇ ನಾವು ಈ ಒಂದು ಚೌಟ್ರಿನ ಬುಕ್ ಮಾಡಿದ್ದು. ಅದರದ್ದು ಅಮೌಂಟೆಲ್ಲ ಎಷ್ಟಾಯಿತು ಏನು ಎತ್ತ, ಮನೆ ಹತ್ರ ಮಾಡೋದಕ್ಕಿಂತ ಡಬಲ್ ಹಾಕ್ತಿತ್ತ, ಇದಕ್ಕಿಂತ ಇಲ್ಲಿ ಚೌಟ್ರಿಲಿ ಆಗಿರೋದಕ್ಕಿಂತ ಡಬಲ್ ಮನೆ ಹತ್ರ ಹಾಕ್ತಿತ್ತ ಅಂತ ಹೇಳ್ತಾ ಇದ್ದೀರಾ ಅಂದರೆ ಹೇಗೆ ಏನು ಎತ್ತ ಅಂತ ಯಾರಾದರೂ ಡೀಟೇಲ್ ಕೇಳಿದ್ರೆ ನಾನು ನೆಕ್ಸ್ಟ್ ಯಾವುದಾದ್ರೂ ಒಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಸರಿನಾ. ನನಗೆ ತುಂಬ ಜನ ಇಲ್ಲಿ ಯಾರ್ಯಾರೆಲ್ಲ ಫೋಟೋ ತೆಗೆಸ್ಕೊತಾ ಇದ್ದಾರೆ ಅದರಲ್ಲಿ ಸುಮಾರು ಜನಗಳಲ್ಲಿ ನಾನು ಇವ್ರು ಬರಲ್ವೇನೋ ಅಂತ ಅಂದ್ಕೊಂಡಿದ್ದು. ತುಂಬ ಜನನ ಇವ್ರು ಬರ್ತಾರೆ ಅಂತ ಅಂದ್ಕೊಂಡಿದ್ದು. ಬಟ್ ಬರ್ತಾರೆ ಅಂತ ಅಂದ್ಕೊಂಡಿದ್ದವರು ತುಂಬ ಜನ ಬಂದಿಲ್ಲ, ಬರಲ್ಲ ಅಂದ್ಕೊಂಡವ್ರು ತುಂಬ ಜನ ಬಂದರು. ತುಂಬ ಅಂದರೆ ತುಂಬಾ ಖುಷಿಯಾಯಿತು ನನಗೆ. ಬಂದಿರೋರು ಎಲ್ರಿಗೂ, ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಅವರೆಲ್ರಿಗೂ ತುಂಬಾ ಥ್ಯಾಂಕ್ಸ್. ಯಾಕಂದರೆ ನನ್ನ ಒಂದು ಫ್ಯಾಮಿಲಿಗೆ, ನನ್ನ ಮಗಳಿಗೆ ಎಲ್ಲ ನಿಮ್ಮ ಒಂದು ಬ್ಲೆಸ್ಸಿಂಗ್ ಸಿಗಬೇಕು ಅನ್ನೋದು ನಂಗೆ ತುಂಬಾ ಇತ್ತು. ಬಟ್ ಈ ಒಂದು ಇದರಿಂದ ಎಲ್ರದ್ದು ಬ್ಲೆಸ್ಸಿಂಗ್ ಸಿಕ್ತು ಅಂತಲೂ ಅನ್ನಿಸ್ತು ನನಗೆ. ಹಾಗಾಗಿ ಖುಷಿ ಆಗ್ತಾಯಿದೆ. ಅದಕ್ಕೆ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇದು ನನ್ನ ಒಂದು ದೊಡ್ಡ ಡ್ರೀಮ್ ಅಂತ ಇದ್ದಿದ್ದು ಟೋಟಲಾಗಿ ಹೇಳಬೇಕು ಅಂದರೆ. ಅದಕ್ಕಾಗಿ ನಾನು ಫಂಕ್ಷನ್ ಮಾಡಲೇಬೇಕು ಅಂತ ಮಾಡಿದ್ದು. ಬಟ್ ಇನ್ನು ನಾನು ಏನು ಚೆನ್ನಾಗಿ ನಾನು ಕೂಡ ಮೇಕಪ್ ಮಾಡಿಸ್ಕೊಳ್ಳೋದು, ಏನು ಸ್ಯಾರಿ ಡ್ರೈಪಿಂಗ್ ಎಲ್ಲ ಬೇರೆಯವರು ಮೇಕಪ್ ಆರ್ಟಿಸ್ಟ್ ಹತ್ರನೇ ನಾನು ಮಾಡಿಸ್ಕೋಬೇಕು ಹಿಂಗೆಲ್ಲನೂ ಇತ್ತು. ಬಟ್ ಸಿಚುವೇಶನ್ ಸರಿ ಇಲ್ಲದೆ ಇರೋ ಕಾರಣ ಏನು ಎತ್ತ ಅಂತದೇ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೀನಿ. ಹಂಗಾಗ್ಬಿಟ್ಟು ಅದನ್ನು ಅಷ್ಟನ್ನು ನಾನು ಅವಾಯ್ಡ್ ಮಾಡಿದೆ. ಈಗ ಆದ್ರೂ ನಾನೇ ಸೀರೆ ಉಟ್ಕೊಂಡು ನಾನೇ ಮೇಕಪ್ ಮಾಡ್ಕೊಂಡೇನೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಒಂದು ಕಡೆ ಅನ್ನಿಸ್ತು. ಯಾಕಂದರೆ ನಾನು ಹೇಳಿದೆ ನನ್ನ ಮಗಳದು ಸ್ಕಿನ್ ಎಲ್ಲ ಡಲ್ಲಾಗಿತ್ತು, ಹುಷಾರಿಲ್ದಲೇ, ಹಂಗಾಗಿ ಮೇಕಪ್ ಅಷ್ಟಾಗಿ ಸೆಟ್ ಆಗಿರಲಿಲ್ಲ ಅಂತ. ಹಂಗಾಗಿ ನಾನು ಮಾಡಿಸ್ಕೊಂಡಿದ್ರೆ ಹೆಂಗಿರ್ತಿತ್ತೋ ಏನೋ ಅಂತಲೂ ಒಂದು ಕಡೆ ಅನ್ನಿಸ್ತು ನನಗೆ. ಆದರೂ ಪರವಾಗಿಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿ ಆಯಿತು. ಒಂದು ವಿಷಯಕ್ಕೆ ಬೇಜಾರಾಯಿತು ಅಂತ ಹೇಳಿದ್ದೆ ನಾನು ಲಾಸ್ಟ್ ವೀಡಿಯೋದಲ್ಲಿ. ಏನಕ್ಕೆ ಬೇಜಾರಾಯಿತು ಅಂತಂದರೆ, ಇದು ಊಟದ್ದೆಲ್ಲನೂ ಮಾತಾಡುವಾಗ ನನ್ನ ಹಸ್ಬೆಂಡ್ ಒಬ್ಬರೇ ಹೋಗಿದ್ದರು ಅವರ ಅತ್ತೆ ಮಾವನ ಜೊತೆಲಿ ಮಾತಾಡೋದಕ್ಕೆ ಅಂತ. ಆವಾಗ ನಾನು ಹೋಗಿದ್ದೆ ತುಂಬ ಚೆನ್ನಾಗಿರ್ತಿತ್ತು ಅಂತ. ಯಾಕಂದರೆ ನನ್ನ ಹಸ್ಬೆಂಡಿಗೆ ಅಷ್ಟಾಗಿ ಇದಿಲ್ಲ, ಅವ್ರು ಅಂದ್ಕೊಂಡವ್ರು ಅಷ್ಟು ಜನನೂ ಬರ್ತಾರೆ ಅನ್ನೋ ಪ್ಲ್ಯಾನಿಂಗ್ ಮೇಲೆ ತುಂಬ 250 ಮೆಂಬರ್ಸಿಗೆ ಊಟಕ್ಕೆ ಹೇಳಿದ್ದು. ಬಟ್ 150 ಮೆಂಬರ್ಸ್ ಅಷ್ಟೇ ಊಟ ಮಾಡಿರೋದು. 100 ಮೆಂಬರ್ಸ್ದು ಊಟ ಸುಮ್ಮನೆ ವೇಸ್ಟ್ ಆಯಿತು ಅಂತ ಹೇಳ್ಬೋದು. ಅದರಲ್ಲಿ ಸುಮಾರು ಅಡುಗೆದು ಮನೆ ಹತ್ರನೂ ತುಂಬ ಜನ ಬರೋರಿದ್ರು ಅಂತ ತೊಗೊಂಡೋದ್ವಿ. ಬಟ್ ಮನೆ ಹತ್ರ ಬರೋರೆಲ್ಲರೂ ಅವ್ರು ಏನಕ್ಕೆ ಬರಲಿಲ್ಲ ಅಂತ ಗೊತ್ತಾಗಲಿಲ್ಲ. ಆದ್ರೂ ಸ್ವಲ್ಪ ಜನನ ಕರೆದುಬಿಟ್ಟು ಊಟಕ್ಕೆ ಹಾಕಿದ್ವಿ. ಆದ್ರೂ ತುಂಬಾ ವೇಸ್ಟ್ ಆಯಿತು ಊಟ. ಅದೊಂದು ರೀಸನ್ನು ನನಗೆ ಸಖತ್ ಬೇಜಾರಾಗಿದ್ದು.
ಅದು ಬಿಟ್ಟರೆ ಫಂಕ್ಷನ್ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು, ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ನೀವು ಕೂಡ ಇದೆಲ್ಲ ನೋಡಿದ ಮೇಲೆ ಖುಷಿಯಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಎಲ್ಲಿಗೆ ಸ್ಟಾಪ್ ಆಗುತ್ತೆ ನೋಡಿ, ಅದಾದಮೇಲೆ ನೆಕ್ಸ್ಟು ಇನ್ನೂ ಏನೇನೋ ನಡೀತು ಅದೆಲ್ಲದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದರೆ ಬರೀ ಎಕ್ಸ್ಪ್ಲೇನ್ ಅಷ್ಟೇ ಮಾಡಬೇಕಾಗುತ್ತೆ, ವಿಡಿಯೋ ಇಲ್ಲ ಅಲ್ಲಿದು. ಫಂಕ್ಷನ್ ಮುಗಿದ ಮೇಲೆ ನಾವು ಸ್ವಲ್ಪ ಜೋರು ಮಳೆ ಬಂತು, ಎಲ್ಲರೂ ಹೊರಟರು, ಆಮೇಲೆ ಜೋರು ಮಳೆ ಬಂತು. ಅದಾದಮೇಲೆ ಊಟದ್ದೆಲ್ಲ ಉಳಿದಿತ್ತು ಅಂದ್ವಲ್ಲ, ಅದನ್ನೆಲ್ಲನೂ ಪ್ಯಾಕ್ ಮಾಡಿಕೊಂಡು ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ಹೋಗ್ತಿದ್ದಂಗೆ ಇನ್ನೂ ಸ್ವಲ್ಪ ಹೊತ್ತಾಗಿರಲಿಲ್ಲ, ಗಿಫ್ಟದೆಲ್ಲನೂ ಓಪನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನಮಗಿಂತ ಜಾಸ್ತಿ ಕ್ಯೂರಿಯಾಸಿಟಿ ನಮ್ಮ ಮನೇಲಿ ನಮ್ಮ ನಾದಿನಿಯವರಿಗಿತ್ತು. ಅವರೆಲ್ಲರೂ ರೆಡಿ ಮಾಡ್ಕೊಂಡು ಕೂತ್ಬಿಟ್ಟಿದ್ರು ಓಪನ್ ಮಾಡಬೇಕು ಅಂತ. ಹಂಗಾಗಿಬಿಟ್ಟು ಅವತ್ತಿನ ದಿನವೇ ಗಿಫ್ಟ್ ಎಲ್ಲನೂ ಓಪನ್ ಮಾಡಿ ನೋಡಿದ್ರು. ಅದರದ್ದು ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ, ಬಟ್ ಅದನ್ನು ನಾನು ನೆಕ್ಸ್ಟ್ ವೀಡಿಯೋ ಅಂತೇಳಿ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಅದು ಮತ್ತು ನೆಕ್ಸ್ಟ್ ಡೇಗೆ ನಾವು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಎಲ್ಲಿಗೆ ಹೋದ್ವಿ ಏನು ಎತ್ತ ಅಂತ ಫ್ಯಾಮಿಲಿ, ಸರಿನಾ. ನೆಕ್ಸ್ಟ್ ಆ ವಿಡಿಯೋನೇ ಬರೋದು. ಆ ವಿಡಿಯೋ ನಿಮಗೆ ತುಂಬ ಖುಷಿ ಕೊಡುತ್ತೆ ಅನ್ಕೋತೀನಿ. ಯಾಕಂದರೆ ಗಿಫ್ಟ್ ಓಪನ್ ಮಾಡೋದು ಅಂತಂದರೆ ಯಾರಿಗೆ ಖುಷಿ ಇರಲ್ಲ ಅಲ್ವಾ. ಹಂಗಾಗಿ ಹೇಳ್ತಾ ಇದ್ದೀನಿ, ಆ ವಿಡಿಯೋನೂ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಇಷ್ಟ ಆದರೆ ಆ ವಿಡಿಯೋಗಾಗಿ ನೀವು ಕಾಯ್ತಾ ಇರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ಸುಮ್ಮನೆ ಈ ವಿಡಿಯೋನ ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆ ವಿಡಿಯೋ ನಿಮಗೆ ಮಿಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬರುತ್ತೆ, ಓಕೆನಾ. ಅದಕ್ಕೆ ಹೇಳ್ತಾ ಇದ್ದೀನಿ, ಕೊನೆವರೆಗೂ ವಿಡಿಯೋ ನೋಡಿದವರು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಮನೆಗೆ ಹೋದ್ಮೇಲೆ ಏನು ವಿಡಿಯೋನ ಮಾಡಿದ್ವಿ ಅದನ್ನೇ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದೆ, ಓಕೆನಾ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.